ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಎಂದಿಗೂ ಕೂಡ ಸ್ಪರ್ಧೆಗೆ ಇಳಿಯುವುದೇ ಇಲ್ಲ. ಸುಂದರವಾಗಿ ಅರಳುವುದು ಅಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಕೂಡ ಹಾಗೆ ಹೂವಿನಂತೆ ಇರಲಿ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲಸವನ್ನ ಮೀಸಲಿಡುವುದು ತಪ್ಪಲ್ಲ. ಆದರೆ ಆ ನಾಳೆಯ ಒಳ್ಳೆಯದಕ್ಕಾಗಿ ಇಂದಿನ ಸಂತೋಷವನ್ನ ಹಾಳು ಮಾಡಿಕೊಳ್ಳುವುದು ತಪ್ಪು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ಎಂದಿಗೂ ಕೂಡ ಬೇರೆಯವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಹೋಗಲೇಬಾರದು. 1000 ಜನ ಕೊಂಕು ಮಾತನಾಡಿದರೇನು ಒಬ್ಬರು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಗೊಳಿಸಲಾಗದು. ಜನರು ಸಾವಿರಾರು ರೀತಿಯಲ್ಲಿ ಅಭಿಪ್ರಾಯವನ್ನು ಪಡುತ್ತಾರೆ. ಆದರೆ ಅವರ ಅಭಿಪ್ರಾಯಗಳಿಗೆ ನೀವು ಎಂದಿಗೂ ಕೂಡ ಬೆಲೆಯನ್ನು ಕೊಡುವುದಕ್ಕೆ ಹೋಗಲೇಬಾರದು. ನಿಮ್ಮ ವ್ಯಕ್ತಿತ್ವ ಎಂಥದ್ದು ಎಂದು ನಿಮಗೆ ಅರಿವಿದ್ದರೆ ಸಾಕು. ಬೇರೆಯವರನ್ನ ಮೆಚ್ಚಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನೀರು ತಾನು ಹರಿಯುವಾಗ ಎದುರಿಗೆ ಬರುವಂತಹ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಒಂದು ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ. ಜೀವನದಲ್ಲಿ ಎದುರಾಗುವಂತಹ ಅವಮಾನ, ತಿರಸ್ಕಾರ, ಕೊಂಕು ಮಾತುಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮೆಟ್ಟಬೇಕು. ಜನರು ಯಾರಿಗೆ ತಾನೇ ಮಾತನಾಡಲ್ಲ ಹೇಳಿ? ಎಲ್ಲರಿಗೂ ಕೂಡ ಮಾತನಾಡುತ್ತಾರೆ. ಜನ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಜನ ನಾವು ಕೆಟ್ಟವರಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಮಾತನಾಡುವವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ. ನಂಬಿದವರ ಮನೆಯಲ್ಲಿ ವಿಷ ಕೊಟ್ಟರೂ ಕೂಡ ಕುಡಿಯಬಹುದು. ಆದರೆ ನಂಬಿಕೆ ಇಲ್ಲದ ಮನಸ್ಸುಗಳು ಅಮೃತ ಕೊಟ್ಟರೂ ಕೂಡ ಕುಡಿಯುವಂತಿಲ್ಲ. ಆದರೆ ವಿಷವನ್ನು ಅಮೃತವಾಗಿಸುವ ಶಕ್ತಿ ಇರುವುದು ನಂಬಿಕೆಗೆ ಮಾತ್ರ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಇನ್ನೊಬ್ಬರ ಜೀವನದಲ್ಲಿ ವಿಷದಂತೆ ಕೆಲಸವನ್ನು ಮಾಡುವುದನ್ನು ಮೊದಲು ನಿಲ್ಲಿಸಿ. ಇಲ್ಲವಾದರೆ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಆಗಬಾರದನ್ನು, ಕೆಟ್ಟದ್ದನ್ನು ಅನುಭವಿಸಬೇಕಾಗಿರುವಂತಹ ಸಂದರ್ಭ ಕೂಡಿ ಬರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ತಪ್ಪು ಹೆಜ್ಜೆ ಇಡುವುದು ಸಹಜ. ಬೇಗನೆ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ಜೀವನದಲ್ಲಿ ತಪ್ಪಾಗದೇ ಇದ್ದ ಹಾಗೆ ನಡೆದುಕೊಳ್ಳುವುದು ಉತ್ತಮ ವ್ಯಕ್ತಿಯ ಲಕ್ಷಣವಾಗಿರುತ್ತದೆ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಕೂಡ ಇರುತ್ತದೆ. ಹಾಗಂತ ಇದ್ದುದರಲ್ಲಿಯೇ ತೃಪ್ತಿಯನ್ನು ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಯಾವುದು ಇರುವುದಿಲ್ಲವೋ ಅದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಯಾವುದು ನಮ್ಮಲ್ಲಿ ಇರುತ್ತದೆಯೋ ಅದರಲ್ಲಿಯೇ ನಾವು ಜೀವನದಲ್ಲಿ ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಕೋಪವೂ ಕೂಡ ಇರುತ್ತದೆ. ಇವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಜೀವನದಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಮ್ಮ ಸಂಬಂಧಗಳು ಒಡೆಯದೇ ಇರುವುದಕ್ಕೆ ಸಾಧ್ಯವಾದೀತು. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತದೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದು ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತವೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿನ್ನುತ್ತವೆ. ಇದೇ ಮೀನಿಗೂ ಮತ್ತು ಇರುವೆಗೂ ಇರುವಂತಹ ವ್ಯತ್ಯಾಸ. ಸಮಯ ಎನ್ನುವುದು ಎಲ್ಲರಿಗೂ ಕೂಡ ಕೂಡಿ ಬರುತ್ತದೆ. ಆದರೆ ಆ ಸಮಯ ಬರುವವರೆಗೂ ಕೂಡ ಜೀವನದಲ್ಲಿ ನಾವು ತಾಳ್ಮೆಯನ್ನು ತೆಗೆದುಕೊಂಡು ಕಾಯುವಂತಹ ಒಂದು ತಾಳ್ಮೆಯೂ ಕೂಡ ಬೇಕಾಗುತ್ತದೆ. ಅವಕಾಶ ಎಲ್ಲರಿಗೂ ಕೂಡ ಬರುತ್ತದೆ. ಆದರೆ ಆ ಸಮಯಕ್ಕೋಸ್ಕರ ಎಲ್ಲರೂ ಕೂಡ ನಾವು ಕಾಯಲೇಬೇಕು. ಬದುಕಿನಲ್ಲಿ ನಾಳೆ ಎನ್ನುವ ಅವಕಾಶ ಯಾವತ್ತೂ ಕೂಡ ಇರುತ್ತದೆ. ಆದರೆ ನಿನ್ನೆ ಎನ್ನುವುದರಲ್ಲಿ ನಾವು ಕಳೆದು ಹೋಗಬಾರದು ಅಷ್ಟೇ. ನಾಳೆಯ ಜೀವನವನ್ನು ನಾಳೆ ನೋಡಿದ್ದರಾಯಿತು. ಇವತ್ತಿನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೋಡಬೇಕು. ಜೀವನದ ಪ್ರತಿ ಕ್ಷಣವೂ ಕೂಡ ಮೃದುತನದಿಂದ ಇರುವುದಿಲ್ಲ. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಬೇಗನೆ ಅರ್ಥವಾಗುತ್ತದೆ. ಕನಸು ಜೀವನಕ್ಕೆ ಸ್ಫೂರ್ತಿ, ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ, ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ.
ಜೀವನದಲ್ಲಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಬರುವುದೆಲ್ಲವನ್ನ ಬಂದಂತೆ ಅನುಭವಿಸುವುದನ್ನ ಕಲಿಯಲೇಬೇಕಾಗುತ್ತದೆ. ಆದರೆ ನಗು ಎಲ್ಲದಕ್ಕೂ ಕೂಡ ಸ್ಫೂರ್ತಿ. ಆದ್ದರಿಂದ ಯಾವಾಗಲೂ ಕೂಡ ನಗು ನಗುತ್ತಾ ಬಾಳಿ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಗುಣ, ಕೈ ಜೋಡಿಸುವಂತಹ ಸ್ನೇಹ, ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಇವುಗಳನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡಿ. ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಬಯಸುವುದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಕಳೆದ ಸಂಗತಿಗಳ ನೆನೆದು ದುಃಖಿಸುವುದರಿಂದ ಪ್ರಯೋಜನವೇ ಇರುವುದಿಲ್ಲ. ಬದಲಾಗಿ ಅದು ಇಂದಿನ ಸಂತೋಷವನ್ನು ಕಳೆದಂತೆ ಬಂದಿದ್ದನ್ನು ಎದುರಿಸುವ ವಿಶ್ವಾಸವನ್ನು ಹೊಂದೋಣ. ಜೀವನವು ಅನಿಶ್ಚಿತತೆಯಿಂದ ತುಂಬಿದೆ. ಆದರೆ ಪ್ರತಿ ಸೂರ್ಯಾಸ್ತದ ನಂತರ ಯಾವಾಗಲೂ ಕೂಡ ಸೂರ್ಯೋದಯ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬೆಳಕು ಬಂದ ಮೇಲೆ ಕತ್ತಲೆ ಎನ್ನುವುದು ಆವರಿಸುವುದು ನಿಜ. ಆದರೆ ಆ ಕತ್ತಲೆಯೇ ಜೀವನದಲ್ಲಿ ಉಳಿಯುವುದಿಲ್ಲ. ಮತ್ತೆ ಪುನಃ ಬೆಳಗಿನ ಜಾವದಲ್ಲಿ ಬೆಳಕು ಎನ್ನುವುದು ಬಂದೇ ಬರುತ್ತದೆ. ಹಾಗೆಯೇ ಜೀವನದಲ್ಲಿ ಇಂದು ಸಮಸ್ಯೆಗಳು ಬಂದಿದ್ದರೆ ಖಂಡಿತವಾಗಿಯೂ ಜೀವನದ ಉದ್ದಕ್ಕೂ ಆ ಸಮಸ್ಯೆಗಳು ನಿಲ್ಲುತ್ತದೆ. ಆ ಸಮಸ್ಯೆಗಳಲ್ಲಿಯೇ ಜೀವನವನ್ನು ಕಳೆಯಬೇಕಾಗುತ್ತದೆ ಎನ್ನುವ ಚಿಂತನೆಯೇ ಬೇಡ. ಜೀವನದಲ್ಲಿ ಬಂದೇ ಬರುತ್ತದೆ ಸುಖದ ಗಳಿಗೆ. ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತೆ ಇರಬೇಕು. ಆತ್ಮೀಯರ ಮುಂದೆ ಮುತ್ತಿನಂತೆ ಇರಬೇಕು, ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು. ಸಾಧ್ಯವೇ ಇಲ್ಲ ಅಂದುಕೊಂಡರೆ ಏನನ್ನೂ ಕೂಡ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧಿಸಿ ತೋರಿಸುತ್ತೇನೆ ಎಂದು ಹೊರಟಾಗ ಖಂಡಿತವಾಗಿಯೂ ಕೂಡ ನೀನು ಸಾಧಿಸಿಯೇ ಸಾಧಿಸುತ್ತೀಯ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಎನ್ನುವುದು ಸಿಗುತ್ತದೆ. ಯಾರಿಗೆ ಯಾವಾಗ ಏನು ಎಷ್ಟು ಬೇಕು ಎನ್ನುವುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದ್ದನ್ನು ಹಠದಿಂದ ಅದನ್ನು ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಹೇಳುವುದು, ನಮ್ಮ ಋಣದಲ್ಲಿ ಯಾವುದು ಇರುತ್ತದೆಯೋ ಅದು ಕಾಲ ಸಮಯದ ನಂತರದಲ್ಲಿ ನಮಗೆ ಬಂದು ತಲುಪುತ್ತದೆ. ಮಾಡಬೇಕಾಗಿರುವಂತಹ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿ. ದೇವರು ಕೊಡಬೇಕಾಗಿರುವುದನ್ನು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಕೊಟ್ಟೇ ಕೊಡುತ್ತಾನೆ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿಯನ್ನು ಕಾಣುವುದು ಉತ್ತಮ. ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆಯೂ ಕೂಡ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಅಂತಹ ಸಂಬಂಧಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿಮ್ಮ ಬರುವಿಕೆಯನ್ನು ಕಾಯುವಂತಹ ಸಂಬಂಧಗಳು ಇರಬೇಕು. ನಿಮ್ಮ ಒಳ್ಳೆಯತನವನ್ನು ಪ್ರಶಂಸೆ ಮಾಡುವಂತಹ ಸಂಬಂಧಗಳು ಇರಬೇಕು. ಯಾವಾಗಲೂ ಕೂಡ ನಿಮ್ಮ ಏಳಿಗೆಯನ್ನು ಬಯಸುವಂತಹ ಸಂಬಂಧಗಳು ನಿಮ್ಮ ವಾತಾವರಣದಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡೇ ಮಾಡುತ್ತೀರಾ. ಜೀವನ ಅನ್ನುವ ಮರದಲ್ಲಿ ನಂಬಿಕೆ ಅನ್ನುವ ಬೇರು ಗಟ್ಟಿಯಾಗಿ ಇರಬೇಕು. ಅಲ್ಲಿಯ ತನಕ ಸ್ನೇಹ, ಪ್ರೀತಿ ಅನ್ನುವ ಹೂವು ನಗುತ್ತಾ ನಗುತ್ತಾ ಇರುತ್ತದೆ. ದಾರಿ ತಪ್ಪಿದರೆ ಹಿಂದೊರಗಿ ಸರಿ ದಾರಿಯನ್ನು ಕಂಡುಕೊಳ್ಳಬಹುದು. ಆದರೆ ಬಾಯಿ ತಪ್ಪಿದರೆ ಆಡಿದ ಮಾತು ಯಾವತ್ತಿಗೂ ಕೂಡ ಹಿಂತಿರುಗಿ ಬರುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾರ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಕಡಿಮೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಮಲ್ಲಿಗೆ ಮಾತನಾಡಿ ಸುಮಧುರವಾಗಿ ಮಾತನಾಡಿ, ಪ್ರೀತಿಯಿಂದ ಮಾತನಾಡಿ, ಗೌರವದಿಂದ ಮಾತನಾಡಿ. ಒಟ್ಟಾರೆಯಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡಿ. ಅಷ್ಟೇ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ. ಈ ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಿ. ದೇವರು ಇದ್ದಾನೆ. ನಿಮ್ಮ ಪರಿಶ್ರಮಕ್ಕೆ ಯಾವಾಗ ಪ್ರತಿಫಲವನ್ನು ಕರುಣಿಸಬೇಕೋ ಆಗ ಖಂಡಿತವಾಗಿಯೂ ಕೂಡ ಪ್ರತಿಫಲವನ್ನು ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುತ್ತದೆ. ಹಾಗೆಯೇ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳುವವರ ಜೊತೆ ಸಮಯವನ್ನು ಕಳೆದರೆ ನಿನ್ನ ಜೀವನವೇ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ.
ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವವರ ಜೊತೆ ಸಮಯವನ್ನು ಕಳೆದರೆ ಇನ್ನು ಇಡೀ ಜೀವನವೆನ್ನುವುದು ವ್ಯರ್ಥವೇ ಆಗುವುದು. ಹಾಗಾಗಿ ಯಾರು ನಮ್ಮನ್ನು ಅರ್ಥೈಸಿಕೊಳ್ಳುತ್ತಾರೆಯೋ ಅವರೊಂದಿಗೆ ಸಮಯವನ್ನು ಕಳೆಯುವುದನ್ನು ನೋಡೋಣ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆಯನ್ನು ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಇರುತ್ತದೆ. ಸಂಪತ್ತು ಬಂದರೆ ಸಂಬಂಧವನ್ನೇ ಮರೆಯುವಂತಹ ಈ ಜನರ ಮಧ್ಯೆ ಒಂಟಿಯಾಗಿ ಇದ್ದರೂ ಕೂಡ ಪರವಾಗಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು. ಜೀವನದಲ್ಲಿ ಸ್ವಾಭಿಮಾನವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಅದು ಎಂದಿಗೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಾಭಿಮಾನವನ್ನು ಜೀವನದಲ್ಲಿ ಬೆಳೆಸಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ನೋಡಬೇಕು. ಯಾವ ವ್ಯಕ್ತಿಯು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತದೆಯೋ ಆ ಜಾಗದಲ್ಲಿ ಇರಲೇಬಾರದು. ಅದು ಬಡವರ ಮನೆಯಾದರೂ ಕೂಡ ಸರಿ, ಶ್ರೀಮಂತರ ಮನೆ ಆದರೂ ಕೂಡ ಸರಿ. ಜೀವನದಲ್ಲಿ ಆಸೆ ಕಡಿಮೆಯಾದರೂ ಕೂಡ ಪರವಾಗಿಲ್ಲ, ಆದರೆ ವಿಶ್ವಾಸ ಒಡೆಯದೇ ಇರಲಿ. ಅದು ನಮ್ಮ ಸಾಧನೆಗೆ ಕರೆದುಕೊಂಡು ಹೋಗುತ್ತದೆ. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಹಣ್ಣು ಬಾಗುತ್ತದೆ. ಜಗತ್ತಿಗೆ ಏನು ಕೊಡದ ಜಂಬದ ಈ ಜೀವ ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಸದ್ಗುಣ. ಸದ್ಗುಣದಿಂದ ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಅಂದಾಗ ಮಾತ್ರ ಮನುಷ್ಯ ಜೀವನದಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಈ ರಹಸ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ನೋಡಿದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಕಳೆದು ಹೋದದ್ದನ್ನು ಹುಡುಕಬಹುದು, ಆದರೆ ಬದಲಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ತುಂಬ ಕಷ್ಟ ಅವಶ್ಯಕವಾಗಿ ಸೇರುವ ಸ್ನೇಹ, ಅವಶ್ಯಕತೆಗಳಿಗಾಗಿ ಸೇರುವಂತಹ ಸಂಬಂಧಗಳು ಎಂದಿಗೂ ಕೂಡ ಶಾಶ್ವತವಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯಾರು ನಿಮ್ಮನ್ನು ಮನಸ್ಸಿನಿಂದ ಪ್ರೀತಿಸುತ್ತಾರೆಯೋ ಅವರನ್ನು ಗೌರವಿಸಿ. ಯಾರು ನಿಮ್ಮನ್ನು ಮನಸ್ಸಿನಿಂದ ಗೌರವಿಸುತ್ತಾರೆಯೋ ಅವರನ್ನೂ ಕೂಡ ಗೌರವಿಸಿ. ಯಾರು ನಿಮ್ಮನ್ನು ಅಲ್ಲೆಗಳೆಯುತ್ತಾರೆಯೋ ಅವರನ್ನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಆದ್ಯತೆಯನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡಿಕೊಳ್ಳುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆಯನ್ನು ಇಟ್ಟ ನಾವೇ ದಡ್ಡರು. ಜೀವನದಲ್ಲಿ ನಂಬಿಕೆಯನ್ನು ಯಾರ ಮೇಲೆ ಇಡಬೇಕು, ಯಾರ ಮೇಲೆ ಇಡಬಾರದು ಎನ್ನುವುದು ಕೂಡ ತುಂಬಾ ಮುಖ್ಯವಾದದ್ದು. ನಮ್ಮ ಅವಶ್ಯಕತೆಗಳಿಗಿಂತ ಏನೂ ಹೆಚ್ಚಾದರೂ ಕೂಡ ಅದು ವಿಷ. ಅದು ಅಧಿಕಾರವಾಗಿರಬಹುದು, ಐಶ್ವರ್ಯ, ಹಸಿವು, ದುರಾಸೆ, ಸೋಮಾರಿತನ, ಪ್ರೇಮ, ಆಕಾಂಕ್ಷೆ, ದ್ವೇಷ ಅಥವಾ ಯಾವುದಾದರೂ ಕೂಡ ಇರಬಹುದು. ಜೀವನದಲ್ಲಿ ಯಾವುದು ಕೂಡ ಇಲ್ಲಿ ಅತಿಯಾಗುವುದಕ್ಕೆ ಹೋಗಲೇಬಾರದು. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಎಂದಿಗೂ ಕೂಡ ಕೈ ಬಿಡುವುದಕ್ಕೆ ಹೋಗಲೇಬೇಡಿ. ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ ಯಾವಾಗ ಪ್ರಾಮಾಣಿಕವಾಗಿ ಜೀವನದಲ್ಲಿ ನೀವು ಕೆಲಸವನ್ನು ಮಾಡುವುದಕ್ಕೆ ತೊಡಗಿದಾಗ. ಖಂಡಿತವಾಗಿಯೂ ಕೂಡ ಇಲ್ಲಿ ಅಸಾಧ್ಯವಾಗಿರುವುದನ್ನು ಕೂಡ ಸಾಧ್ಯವಾಗಿಸಿಕೊಳ್ಳಬಹುದು. ನಾವು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆಯೇ ಇಲ್ಲ, ಏಕೆಂದರೆ ನಾವೇ ಅವರಿಗೆ ಸಲಿಗೆ ಮತ್ತು ಸಮಯವನ್ನು ಕೊಟ್ಟಿದ್ದು. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಿಕೊಳ್ಳಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಈ ರೀತಿಯಾಗಿ ನೀವು ನಂಬಿಕೆಗೆ ದ್ರೋಹ ಬಗೆಯುವಂತಹ ಕೆಲಸವನ್ನು ಮಾಡಿದಾಗ ನಿಮ್ಮ ನಂಬಿಕೆಗೂ ಕೂಡ ದ್ರೋಹವನ್ನು ಬಗೆಯುವಂಥವರನ್ನು ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಸೃಷ್ಟಿ ಮಾಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಭಾವನೆಗಳ ಜೊತೆಗೆ ಆಟ ಆಡುವುದಕ್ಕೆ ಎಂದಿಗೂ ಕೂಡ ಹೋಗಬೇಡಿ. ಎಲ್ಲರಿಗೂ ಕೂಡ ಅವರದ್ದೇ ಆಗಿರುವಂತಹ ವ್ಯಕ್ತಿತ್ವ ಎನ್ನುವುದು ಇರುತ್ತದೆ. ಅವರ ಜೀವನದಲ್ಲಿ ಜೊತೆ ಎಂದಿಗೂ ಕೂಡ ಆಟ ಆಡುವುದಕ್ಕೆ ಹೋಗದಿರಿ. ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆಯತನ ಇದ್ದರೂ ಕೂಡ ಜನ ಮೊದಲು ಬೆರಳು ಮಾಡಿ ತೋರಿಸುವುದು ನೀವು ಮಾಡಿರುವಂತಹ ಸಾಸಿವೆಯಷ್ಟು ಚಿಕ್ಕ ತಪ್ಪುಗಳನ್ನೇ.
ಹಾಗಾಗಿ ಜೀವನದಲ್ಲಿ ಜನರ ಮಾತುಗಳಿಗೆ ಆದ್ಯತೆಯನ್ನು ಕೊಡುವುದಕ್ಕೆ ಹೋಗಲೇಬಾರದು. ನಿಮಗೆ ಏನು ಅನಿಸುತ್ತದೆಯೋ ಆ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಜನರು ಯಾರೂ ಕೂಡ ನಿಮ್ಮ ಜೀವನವನ್ನು ಅನುಭವಿಸುವುದಕ್ಕೆ ಬರುವುದೇ ಇಲ್ಲ ನೋಡಿ, ಕೇವಲ ಹೇಳುವುದಕ್ಕೆ ಮಾತ್ರ ಬರುತ್ತಾರೆ. ಕಳೆದು ಹೋಗಿದ್ದನ್ನು ನೆನೆಯುತ್ತಾ ಕುಳಿತುಕೊಳ್ಳುವುದು ದುಃಖಕ್ಕೆ, ಭವಿಷ್ಯದ ಬಗೆಗಿನ ಭಯಕ್ಕೂ ಕಾರಣವಾಗುತ್ತದೆ. ಇಂದಿನ ಕ್ಷಣದ ಸಾರ್ಥಕತೆಗೆ ಪ್ರಯತ್ನಿಸೋಣ. ಜೀವನದಲ್ಲಿ ಕಷ್ಟಪಟ್ಟು ಬದುಕಿದರೆ ಜಯ ಎನ್ನುವುದು ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಆದರೆ ನಾವು ಮಾಡಬೇಕಾಗಿರುವಂತಹ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಇಟ್ಟಿಗೆಗಳಿಂದ ಕಟ್ಟಿದರೆ ಅದು ಕೇವಲ ಮನೆ, ಆದರೆ ಒಳ್ಳೆಯ ಸಂಬಂಧಗಳನ್ನು ಕಟ್ಟಿದರೆ ಅದು ಜೀವನ. ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಧರಿಸಬಹುದಾದಂತಹ ಒಡವೆ ಅಂದರೆ ನಗು. ನಗು ನಗುತ್ತಾ ಇರಿ, ನಗಿಸುತ್ತಾ ಇರಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯ ಕ್ಷಣಗಳು ಬಂದೇ ಬರುತ್ತದೆ. ಆದರೆ ಬರುವಂತಹ ಎಲ್ಲ ಗಳಿಗೆಗಳನ್ನು ಕೂಡ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುವುದನ್ನು ನೋಡಿ. ನಾಲಿಗೆಯಲ್ಲಿ ಅಮೃತ, ಮನಸ್ಸಿನಲ್ಲಿ ವಿಷವಿರುವ ಜನರಿಗಿಂತ ದೂರಾಗಿರುವುದೇ ಒಳ್ಳೆಯದು. ಇಲ್ಲದಿದ್ದರೆ ಮಹಾಭಾರತ ನಿಮ್ಮ ಜೀವನದಲ್ಲಿಯೂ ಕೂಡ ಆಗಮಿಸಬಹುದು. ಎಷ್ಟು ಹುಡುಕಿದರೂ ಕೂಡ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಕರ್ಮವು ಯಾವಾಗಲೂ ಕೂಡ ತನ್ನ ವಿಳಾಸವನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತವಾಗಿರುವಂತಹ ಸ್ಥಳಕ್ಕೆ ಹೋಗಿ ಅದು ಮುಟ್ಟುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಒಂದೇ. ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಎಲ್ಲವನ್ನ ನೋಡುವುದಕ್ಕೆ ಮೇಲೆ ಇರುವ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ನೀವು ಮಾತ್ರ ಸತ್ಯ, ಧರ್ಮ, ಪ್ರಾಮಾಣಿಕತೆ, ನಿಷ್ಠೆಯ ದಾರಿಯಲ್ಲಿ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಈ ಕ್ಷಣದಲ್ಲಿ ನಿಮಗೆ ಸೋಲಾಗುತ್ತಿರಬಹುದು, ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಗಳಿಗೆಗಳು ಎನ್ನುವುದು ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ, ಶ್ರದ್ಧೆಯನ್ನು ವಹಿಸಿ ನಿರಂತರವಾಗಿ ಕೆಲಸ ಮಾಡುವುದನ್ನು ನೋಡಿ. ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಏನು ಗೊತ್ತಾ? ನೀವು ಹೇಳಿದ ಸುಳ್ಳುಗಳನ್ನು ನೀವೇ ರಕ್ಷಿಸಬಹುದು, ಆದರೆ ಸತ್ಯ ನಿಮ್ಮನ್ನು ಶಾಶ್ವತವಾಗಿ ರಕ್ಷಿಸುತ್ತದೆ. ಯಾವಾಗಲೂ ಕೂಡ ಸತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಿ. ಸತ್ಯವನ್ನು ಹೇಳಲು ಪ್ರಾರಂಭಿಸಿದವನಿಗೆ ಜೀವನದಲ್ಲಿ ಯಾರ ಭಯವೂ ಕೂಡ ಇರುವುದಿಲ್ಲ. ಅದೇ ಒಂದು ವೇಳೆ ಸುಳ್ಳನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರೆ ಪುನಃ ಅವನು ಸುಳ್ಳನ್ನೇ ಹೇಳಬೇಕಾಗುತ್ತದೆ. ನೋವು, ದುಃಖ ಇರದಿದ್ದರೆ ಮನುಷ್ಯ ಭಗವಂತನನ್ನೇ ಮರೆತು ಬಿಡುತ್ತಿದ್ದ. ನಂಬಬೇಡ ಮನವೇ, ಇಲ್ಲಿ ನಿನ್ನವರೆಂದು ಯಾರೂ ಕೂಡ ಇಲ್ಲ. ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಕೊನೆಗೆ ನಮ್ಮದೇ ತಪ್ಪು ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ಇದು ಜಗತ್ತು. ಜಗತ್ತಿನಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವನ್ನು ಇಡುವುದಕ್ಕೆ ಹೋಗಲೇಬೇಡಿ. ಸಮಯ ಕಳೆದಂತೆ ಎಲ್ಲರೂ ಕೂಡ ತಮ್ಮ ವರ್ತನೆಯನ್ನು ಕಳಿಸಿಕೊಳ್ಳುತ್ತಾರೆ. ಅವನಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಎಂದು ಅಸೂಹೆ ಪಡದ ಏಕೈಕ ಪದವಿ ಅಂದರೆ ಅದು ಮರಣ. ಒಂದೇ ಅನಿಸುತ್ತದೆ ಪರಿಚಯದ ಹೊಸದರಲ್ಲಿ. ಎಲ್ಲವೂ ಕೂಡ ಸುಂದರ. ಬಿಡುವಿಲ್ಲದ ಮಾತುಕತೆ, ಮುಗಿಯದ ಕಲೆ, ನಿಲ್ಲದ ಸಂದೇಶ, ಪ್ರೀತಿ, ಕಾಳಜಿ, ಆದ್ಯತೆ. ಸ್ವಲ್ಪ ಸಮಯದ ನಂತರ ಯಾವುದು ಕೂಡ ಮೊದಲಿನಂತೆ ಇರುವುದಿಲ್ಲ. ಕಾರಣ ಇಷ್ಟೇ ಇದೆ, ಬದಲಾವಣೆ ಈ ಜಗತ್ತಿನ ನಿಯಮ. ಈ ಬದಲಾವಣೆಗಳಿಗೆ ತಕ್ಕಂತೆ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾಯಿಸಿಕೊಂಡು ಹೋಗುವುದನ್ನು ನೋಡಬೇಕು. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ಗಮನಿಸುತ್ತಾ ಇರುತ್ತಾನೆ. ಹಾಗಾಗಿಯೇ ಹೇಳುವುದು, ಏನೇ ಆದರೂ ಕೂಡ ಜೀವನದಲ್ಲಿ ಒಳ್ಳೆಯದು ಆಗುತ್ತದೆ. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೆ ಮುಂದುವರಿಯುವುದನ್ನು ನೋಡಬೇಕು. ದುರಹಂಕಾರ, ಅಹಂಕಾರ, ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ.
ಅದು ಕೇವಲ ಸಮಯವಿದ್ದಲ್ಲಿ ಮಾತ್ರ ಅದು ಜೀವನದ ಸತ್ಯ. ಕನಸುಗಳು ಬಣ್ಣವಾಗಿರಬೇಕೇ ವಿನಃ ಬದುಕೇ ಬಣ್ಣವಾಗಬಾರದು. ನೀವು ಒಳ್ಳೆಯವರು ಎಂದು ಮಾತ್ರಕ್ಕೆ ಜನ ನಿಮ್ಮನ್ನು ಪ್ರೀತಿಸುತ್ತಾರೆ ಅಂದುಕೊಳ್ಳಬೇಡಿ. ಸುಲಭವಾಗಿ ಬಳಸಿಕೊಳ್ಳುವುದಕ್ಕೆ ಕಾಯುತ್ತಾ ಇರುತ್ತಾರೆ ಅಷ್ಟೇ. ನೀವು ಅವರ ಬಳಕೆಯನ್ನು ನೀವು ಪ್ರಶ್ನೆ ಮಾಡುವುದಕ್ಕೆ ಶುರು ಮಾಡಿದಾಗ ನಿಮ್ಮಿಂದ ಅವರು ದೂರನೇ ಉಳಿಯುತ್ತಾರೆ. ಯಾರಿಗೆ ನಾವು ಅನುಕೂಲಕರವಾಗಿ ಇರಲಿಲ್ಲವೆಂದರೆ ಖಂಡಿತವಾಗಿಯೂ ಕೂಡ ಆ ಜನ ಆವಾಗ ನಮ್ಮನ್ನು ಬೈಯುವುದಕ್ಕೆ ಶುರು ಮಾಡುತ್ತಾರೆ. ನಾವು ಕೆಟ್ಟವರು ಎನ್ನುವ ರೀತಿಯಲ್ಲಿ ಸಮಾಜದ ಎದುರಿಗೆ ಬಿಂಬಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಎಷ್ಟೇ ಒಳ್ಳೆಯತನ ಇದ್ದರೆ ಏನು ತಾನೇ ಪ್ರಯೋಜನ? ಜನಕ್ಕೆ ಇಷ್ಟ ಆಗುವುದು ದುಡ್ಡಿರುವರು ಮಾತ್ರ. ಜೀವನದಲ್ಲಿ ತಾಯಿಯ ಜೋಗುಳ ಎಷ್ಟೇ ಶ್ರೇಷ್ಠವೋ ತಂದೆಯ ಬೈಗುಳವು ಕೂಡ ಅಷ್ಟೇ ಶ್ರೇಷ್ಠ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ಕೂಡ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿಯೇ ಇರುತ್ತಾನೆ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನಿಡಿ. ಖಂಡಿತವಾಗಿಯೂ ಕೂಡ ಅಂದುಕೊಂಡಿದ್ದೆಲ್ಲದರಲ್ಲಿಯೂ ಕೂಡ ಯಶಸ್ಸನ್ನು ಕಾಣಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.